ಸ್ನೇಹಿತರೆ, ಇಂದು ಟಿ ಫಸ್ಟ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 1 to 5th ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಈ ವಿಷಯವನ್ನು ಬಳಕೆ ಮಾಡಲಾಗ್ತದೆ. ಇಲ್ಲಿ ನೋಡಿ, ಕೆಳಗಿನ ಗದ್ಯವನ್ನು ಓದಿ 1 ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಪ್ರಶ್ನೆಗೆ ಹೋಗೋಣ. ಮುಂದೆ ನೋಡ್ರಿ, 1ನೇ ಪ್ರಶ್ನೆ ಇದೆ. ಅಮೇರಿಕ ಹಾಗೂ ವಿಯೆಟ್ನಾಂಗರಿಗೆಲ್ಲ ಯುದ್ಧದಲ್ಲಿ ವಿಯೆಟ್ನಾಂಗರಿಗೆಲ್ಲ ಹಾಗೂ ಯುದ್ಧ ಅನುಕೂಲಗಳೇನು ಅಂತ ಕೊಟ್ಟಿದ್ದಾರೆ. ಉತ್ತರ ಬಂದು ವಿಯೆಟ್ನಾಂ ಕಾಡುಗಳ ಪೂರ್ಣ ಪರಿಚಯ ಅಂತ ಕೊಟ್ಟಿದ್ದಾರೆ. ಇನ್ನು 2ನೇ ಪ್ರಶ್ನೆ ನೋಡ್ರಿ, ಏಜೆಂಟ್ ಆರೆಂಜ್ ಎಂಬುದು ಅಂತ ಕೊಟ್ಟಿದ್ದಾರೆ. ಏಜೆಂಟ್ ಆರೆಂಜ್ ಎಂಬುದು ಕಳೆನಾಶಕವಾಗಿರುವಂಥದ್ದು. ಕಾಡು ಮೇಡು ಅನ್ನೋದೇನು ಅಂತ ಕೊಟ್ಟಿದ್ದಾರೆ. ಕಾಡು ಮೇಡು ಅಂತಕ್ಕಂಥದ್ದು ಜೋಡಿ ನುಡಿಯಾಗಿರ್ತದೆ. ಇನ್ನು ಅಮೇರಿಕ ಮತ್ತು ವಿಯೆಟ್ನಾಂಗರಿಗೆಲ್ಲ ಯುದ್ಧ ಮತ್ತು ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಗಳಾದವು ಅಂತಂದ್ರೆ ಎಲೆ ಉದುರುವ ದೈತ್ಯ ಮರಗಳು ಅನ್ನೋದನ್ನು ನಾವು ತಿಳ್ಕೊಬೇಕು. ಏಜೆಂಟ್ ಆರೆಂಜ್ ಹುಟ್ಟು ಹಾಕಿದ ಆರೋಗ್ಯದ ಸಮಸ್ಯೆ ಯಾವುದು ಅಂತಂದ್ರೆ ಕ್ಯಾನ್ಸರ್ ಅಂಥೇಳಿ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮಗಳೇನು ಅಂತ ಪ್ರಶ್ನೆ ಕೇಳಿದರೆ ಏನಾಗುತ್ತೆ ಅಂದರೆ ಉತ್ತರ ಮರಗಳ ಎಲೆಗಳಲ್ಲಿ ಉದುರುವುದು. ಎಲೆಗಳೆಲ್ಲ ಏನಾಗುವುದು? ಉದುರುವುದು. ಲಕ್ಷಾಂತರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಲಕ್ಷಾಂತರ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು. ಲಕ್ಷ ಅಧಿಕ ಅಂತರ, ಲಕ್ಷ ಆಂತರ ದೀರ್ಘ ಸ್ವರ ಆದೇಶವಾಗಿ ಬರುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ ನೋಡ್ರಿ, ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯಲ್ಲ ಯಾಕೆಂದರೆ ಅಂತ ಕೊಟ್ಟಿದ್ದಾರೆ. ಏಕೆಂದರೆ ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವು ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುವುದು ಅಂತ ಕೊಟ್ಟಿದ್ದಾರೆ. ಇನ್ನು ನಂತರ ಪ್ರಶ್ನೆ ಹೀಗಿದೆ. 9 ರಿಂದ 15 ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ಅಥವಾ ಪದ್ಯ ಕೊಟ್ಟಿದ್ದಾರೆ. ಈ ಪದ್ಯವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಅರ್ಥೈಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತೃಣದ ಹಸಿರಿಗೆ ಕಾರಣ ಅಂತ ಕೊಟ್ಟಿದ್ದಾರೆ. ತೃಣ ಅಂದರೆ ಏನು ಅಂದರೆ ಹುಲ್ಲು, ಅದು ನೆನ್ಪಿಟ್ಕೊಳ್ರಿ. ತೃಣದ ಹಸಿರಿಗೆ ಕಾರಣರಾಗಿರುವಂಥದ್ದು ಬೇರು, ಮಣ್ಣು, ದಿನಪ, ಚಂದ್ರ, ನೀರು. ಇನ್ನು ಆತ್ಮೋನ್ನತಿಗೆ ದಾರಿಯಾಗಿರುವುದು ಅಂದ್ರೆ ಸಮೃದ್ಧಿ ಜೀವನ ಆಗಿರುವಂಥದ್ದು. ಹೌದ್ರಿ. ಇನ್ನು ಕವಿಯ ಪ್ರಕಾರ ಗೌರವಿಸುವುದು ಅಂತ ಕೊಟ್ಟಿದ್ದಾರೆ. ಕವಿಯ ಪ್ರಕಾರ ಗೌರವಿಸುವುದು ಏನು ಅಂತಂದ್ರೆ ಜೀವನ ಮತ್ತು ಚೇತನ ಅಂತಕ್ಕಂಥದ್ದು. ವಿಸ್ತಾರ ಪದದ ತದ್ಭವ ರೂಪ ಪಿತ್ತರ. ಇನ್ನು ಬ್ರಹ್ಮಾನುಭವಿಯಾಗುವುದು ಇಲ್ಲಿ ಅಂತ ಕೊಟ್ಟಿದ್ದಾರೆ. ಉತ್ತರ ಬಂದು 2ನೇದು ನೋಡ್ರಿ, ಹೂದೋಟದಲ್ಲಿ, ಕಳೆಕೂಟದಲ್ಲಿ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ, ಮೌನದಲ್ಲಿ ಅಂಥೇಳಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಕವಿ ಬಾಳಬೇಕೆಂದು ಹೇಳಿರುವುದು ಅಂತ ಕೊಟ್ಟಿದ್ದಾರೆ. ಕವಿ ಬಾಳಬೇಕೆಂದು ಹೇಳಿರುವುದು ವಿಸ್ತಾರದ ವೈಶಾಲ್ಯಾದಿಯಲ್ಲಿ. ಇನ್ನು ತನಿಸುವ ಇದು ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ತನಿಸುವ ಅಂತಕ್ಕಂಥದ್ದು ದ್ವಿವೃತ್ತಿ ಆಗುತ್ತೆ. ಇನ್ನು ಒಳನೋಟ ಅನ್ನೋದು ಸೃಜನಶೀಲ ವಾಚಕವಾಗಿರುವಂಥದ್ದು. ಇನ್ನು ಸಾಕ್ರೆಟಿಸ್ ಪದ್ಧತಿ ಎಂದು ಕರೆಯಲ್ಪಡುವ ಗದ್ಯ ಬೋಧನೆ ಯಾವುದು ಅಂದ್ರೆ ಪ್ರಶ್ನೋತ್ತರ ಪದ್ಧತಿ.
ಇನ್ನು ಆಲಿಸುವೆ ಕೌಶಲ್ಯವನ್ನು ಬೆಳೆಸುವುದರ ಒಂದು ಉತ್ತಮ ಚಟುವಟಿಕೆ ಅಂದರೆ ಕಥೆಯನ್ನು ಕೇಳುವ ಪಾತ್ರ ಪರಿಚಯ ಮಾಡುವುದು. ಕತೆ ಕೇಳಿ ಪಾತ್ರ ಪರಿಚಯ ಮಾಡುವುದು. ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅರ್ಥವಾಗುವ ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವ ವಾಚನ ಯಾವುದು ಅಂತಂದ್ರೆ ಮೌನ ವಾಚನವಾಗಿರುವಂಥದ್ದು. ಘಟಕ ಯೋಜನೆ ಒಂದು ಲಕ್ಷಣ ಯಾವುದು ಅಂತ ಕೊಟ್ಟಿದ್ದಾರೆ. ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಪಳಿ ಕಲಿಕೆ ಇರುವುದು. ಇನ್ನು 21ನೇದು ಪ್ರಶ್ನೆ, ತರಗತಿಯ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವ ಯಾವುದು ಅಂತಂದ್ರೆ ಪರಿಹಾರ ಬೋಧನೆ ತತ್ವ. ಇನ್ನು ಮೈಕ್ರೋಫಿಲ್ಮ್ ಈ ಪ್ರಕಾರ ದೃಶ್ಯ ಮಾಧ್ಯಮವಾಗಿದೆ ಅಂತಂದ್ರೆ ಪ್ರಕ್ಷೇಪಿತ ಸ್ಥಿರ ಅಂತಕ್ಕಂಥದ್ದು. ಇನ್ನು 23ನೇ ಪ್ರಶ್ನೆ, ಉದಾಹರಣೆಗಳನ್ನು ಮೊದಲು ನೋಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಯಾವುದು ಅಂದ್ರೆ ಅನುಗಮನ ಪದ್ಧತಿ. ಫಸ್ಟಿಗೆ ಸೂತ್ರವನ್ನು ನೀಡಿ ಆಮೇಲೆ ಉದಾಹರಣೆ ಬಿಡಿಸುವುದು ನಿಗಮನ ಪದ್ಧತಿಯಾಗಿರುವಂಥದ್ದು. ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಗದ್ಯ ಬೋಧನೆ ಛಂದಸ್ಸು ಅಲಂಕಾರವನ್ನು ಪರಿಚಯಿಸುವುದು. ಇನ್ನು ಬೋಧನಾ ಪದ್ಧತಿ ಮತ್ತು ಅವರ ನಿರೂಪಕರು ಅಂತ ಕೊಟ್ಟಿದ್ದಾರೆ. ಬೋಧನಾ ಪದ್ಧತಿ ಮತ್ತು ಅವರ ನಿರೂಪಕರನ್ನು ನೋಡೋದಾದರೆ ಉತ್ತರ ಬಂದು ಉತ್ತರ ಬಂದು 2. ಇನ್ನು 3 ಪದವು ಈ ಪ್ರಕಾರದ ನಾಮಪದವಾಗಿರುವಂಥದ್ದು ಸಂಖ್ಯಾವಾಚಕವಾಗಿರುವಂಥದ್ದು. ಇಂಚರ ಪದವು ಸಮಾಸಕ್ಕೆ ಉದಾಹರಣೆಯಾಗಿದೆ. ಅಂದರೆ ಇಂಚರ ಇದು ಕರ್ಮಧಾರೆ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಅವಳು ನಾಳೆ ಬರುವನೆಂದು ಹೇಳಿ ಹೋದನು. ಈ ವಾಕ್ಯ ಪ್ರಕಾರ ಯಾವುದು ಅಂತ ಕೇಳಿದ್ರೆ ಮಿಶ್ರ ವಾಕ್ಯವಾಗಿರತಕ್ಕಂಥದ್ದು. ನುಡಿಗಟ್ಟಿಗೆ ಉದಾಹರಣೆ ಗಜಗಮನ ಅಂತಕ್ಕಂಥದ್ದು. ಇನ್ನು ಪುಸ್ತಕದ ಬೆಲೆ ಹೆಚ್ಚು, ಇಲ್ಲಿ ಗೆರೆಳೆದ ಪದ ಸಂಪ್ರದಾನವಾಗಿರ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇದು ಕನ್ನಡ. ನೆಕ್ಸ್ಟ್ ಇದರಲ್ಲಿ ಏನು ಮಾಡೋಣ ಅಂತಂದ್ರೆ ಇಂಗ್ಲೀಷನ್ನು ನೋಡ್ತಾ ಹೋಗೋಣ. SI ಮಾನ ಅಂತ ಕೊಟ್ಟಿದ್ದಾರೆ. SI ಮಾನ ಅಳೆಯುವುದು ಯಾವುದು ಅಂತಂದ್ರೆ ಪಾಸ್ಕಲ್ ಮಾನದಲ್ಲಿ. ಮಿಂಚು ಉಂಟಾಗಲು ಕಾರಣ ಸಂಗ್ರಹವಾಗುವ ವಿದ್ಯುತ್ ಆವೇಶಗಳು ಅಂತ ಹೇಳಿಕೊಟ್ಟಿದ್ದಾರೆ. ನಂತರ ಬೆಳಕು ಮೂಲ ಒಂದರಿಂದ ಸಮಾಂತರ ಕಿರಣಗಳು ಅನಿಯಮಿತ ಸಮತಲದ ಪ್ರತಿಫಲನಗೊಂಡಾಗ ನಿಯಮಿತ ಸಮತಲದಲ್ಲಿ ಮಾತ್ರ ಪ್ರತಿಫಲನದ ನಿಯಮಗಳ ಪಾಲನೆಯಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಶಬ್ದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿತವಾಗಿರುವ ಅಂಶ ಪಾರ ಮತ್ತು ಆವೃತ್ತಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ. ಒಂದು ಸಮತಲ ದರ್ಪಣದಲ್ಲಿ 5 mm ದೂರದ ವಸ್ತುವೊಂದನ್ನು ಇರಿಸಲಾಗಿದೆ. ವಸ್ತುವಿನ ದರ್ಪಣದೊಡನೆ 1 mm ಸೇರಿಸಿದರೆ ವಸ್ತುವಿನ ಪ್ರತಿಬಿಂಬಗಳ ನಡುವಿನ ಅಂತರ 4 mm ಆಗಿರುವಂಥದ್ದು. ಇನ್ನು ಸೌರಮಂಡಲದ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಯನ್ನು ತಿಳಿಸಿ ಅಂತಂದ್ರೆ ಶುಕ್ರ ಮತ್ತು ಯುರೇನಸ್ ಇವು
ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುವಂಥದ್ದು. ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾಗುವ ಬಲವೇ ಅದರಲ್ಲಿ ಸ್ಥಾಯಿ ಘರ್ಷಣೆ ಅಳತೆಯಾಗಿರುವಂಥದ್ದು. ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಕಾರ್ಬನ್ ಡೈಸಲ್ಫೈಡ್ ಸಲ್ಫರ್ ಅಂತಕ್ಕಂಥದ್ದು. ಇನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವ ಸಮಸ್ಥಾನಿ ಕೋಬಾಲ್ಟ್. ಅತಿಸಾರಕ್ತಿಕ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವ ಲೋಹ Mg ಮತ್ತು Mn. ಉಕ್ಕಿನ ತಂತಿಗಿಂತ ಶಕ್ತಿಯಾಗಿರುವ ಸಂಶ್ಲೇಷಿತ ಎಳೆ ನೈಲಾನ್. ಸಸ್ಯ ಮತ್ತು ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆ ಯಾವುದು ಅಂದ್ರೆ ಕಾರ್ಬನೀಕರಣ. ನೋಡಿದೆ ನಿರ್ಜಲೀಕಾರಕ ಅಂತಂದ್ರೆ H2SO4. ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ kg. ಗೋಧಿಯು ತುಕ್ಕ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿ ಶಿಲೀಂಧ್ರ. ಸಸ್ಯಕೋಶಗಳಲ್ಲಿ ಮಾತ್ರ ಕಂಡುಬರುವ ಕಣದಾಂಗಗಳು ಕೋಶಭಿತ್ತಿ, ಪ್ಲಾಸ್ಟಿಡ್ಗಳು ಮತ್ತು ದೊಡ್ಡ ರಸದಾನಿ. ಇನ್ನು ಪಿಟ್ಯೂಟರಿ ಗ್ರಂಥ ಬೆಳವಣಿಗೆ ಹಾರ್ಮೋನ್ ಆಗಿದೆ. ಮೆದೋಜೀರಕ ಗ್ರಂಥ ಇನ್ಸುಲಿನ್ ಆಗಿದೆ. ಇನ್ನು ವೃಷಣ ಏನಾಗೈತಿ ಅಂತಂದ್ರೆ ಎ ಆಗಿದೆ. ಇನ್ನು ಅಂಡಾಶಯ ಏನಾಗೈತಿ ಅಂತಂದ್ರೆ ಸಿ ಆಗಿರುವಂಥದ್ದು. ಹೇಳಿಕೆಗಳ ಕೆಳಗೆ ಕೊಟ್ಟಿರೋ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. 138ನೇದು 3, 139 ನೋಡ್ರಿ. ಕೆಳಗಿನವುಗಳಲ್ಲಿ ಆಂತರಿಕ ನಿಷೇಚನ ಕಂಡುಬರುವ ಜೀವಿಗಳ ಗುಂಪು ಅಂತಾರೆ ಕೋಳಿಗಳು, ಹಸುಗಳು ಮತ್ತು ನಾಯಿ ಆಗಿರುವಂಥದ್ದು. ಅರಣ್ಯನಾಶದಿಂದಾಗಿ ಪರಿಸರದ ಅಸಮತೋಲನ ಉಂಟಾಗುತ್ತದೆ. ಮಾನವನ ವಿಸರ್ಜನಾಂಗದಲ್ಲಿ ಮೂತ್ರ ಹರಿಯುವ ಸರಿಯಾದ ಅನುಕ್ರಮಿಕೆ ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯೂರಿಯಾ. ಇನ್ನು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣಾಂಗವಾಗುವುದು ರುಮೆನ್ ಮತ್ತು ಸಿಕಮ್ ಅಂತಕ್ಕಂಥದ್ದು. ವಿದ್ಯಾರ್ಥಿ ಮತ್ತು ಬೋಧಕರ ಸಂಪನ್ಮೂಲಗಳ ನಡುವಿನ ಅಂತರವನ್ನು ಕಡಿಮೆಯಾಗುವ ಸಾಧನ, ತಂತ್ರಜ್ಞಾನ ಮತ್ತು ತಂತ್ರಾಂಶ. 144 ಕಲಿಕಾರ್ಥದಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನು ಬೆಳೆಸಲು ಹೆಚ್ಚು ಸೂಕ್ತವಾದ ವಿಧಾನ ಸಹಭಾಗಿತ್ವ ಕಲಿಕಾ ವಿಧಾನ ಅಂತಕ್ಕಂಥದ್ದು. ಅಮೂರ್ತತೆ ಪ್ರವೃತ್ತಿ ಪ್ರಸ್ತಾಪನಾ ಹಂತ ಮತ್ತು ಅನ್ವಯಿಕ ಮುಕ್ತನ ಹಂತ ಆಗಿರುವಂಥದ್ದು. ನೆಕ್ಸ್ಟ್ 46ನೇದು ಅದು ಗ್ರೇಸ್ ಬರ್ಬೋದು. 47 ಕೂಡ ಗ್ರೇಸ್ ಬರ್ಬೋದು. ನೆಕ್ಸ್ಟ್ 48ನೇದು ನೋಡ್ರಿ ವೈಜ್ಞಾನಿಕ ಮನೋಪ್ರವೃತ್ತಿ. 49 2. ಲಾಸ್ಟ್ ಬಟ್ ನಾಟ್ ಲೀಸ್ಟ್ 50ನೇದು ಬಂದು ಮೌಲ್ಯೀಕರಣ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ದಯವಿಟ್ಟು. ಹಾಗೆ ಹೋಗ್ತಾ ಇದ್ದೀರಿ.